ಇಲ್ಲಿ ಚೆನ್ನಾಗಿ ಎಷ್ಟು ತಿಂಗಳಿಂದ ಐತೆ ರೋಡ್ ಇದು? ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಈ ಹಳ್ಳಿಗಳು ಹಿಂಗೆ ಬಿದ್ದೈತಲ್ಲ, ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ನೋಡಿ ಸರ್, ಇವತ್ತಿನ ಒಂದು ವ್ಯವಸ್ಥೆ ಕೆಟ್ಟು ಹೋಗಿದೆ. ನೋಡಿ ರೋಡ್ಗಳೆಲ್ಲ ತುಂಬ ಹಳ್ಳಿಗಳು ಬಿದ್ದಿದ್ದಾವೆ. ಸ್ವಲ್ಪ ಯಾಮೂರಿದ್ರೆ 2 ದ್ವಿಚಕ್ರ ವಾಹನಗಳು ಪಲ್ಟಿ ಹೊಡಿತವೆ. ಪ್ರಾಣ ಕಳ್ಕೊಳ್ಳೋಣ ಅಂತ ಸಂಭವ ಹೆಚ್ಚಾಗಿದೆ. ಪ್ರಾಣನೂ ಕಳ್ಕೊಂಡಿದ್ದಾರೆ ಬೇಕಾದಷ್ಟು ಜನ. ಆದರೆ ಈ ಜನಪ್ರತಿನಿಧಿಗಳಾದವರು ಅವರಿಗೆ ಅನುದಾನ ಕೊಡದೆ ಈ ಸರ್ಕಾರವು ತುಂಬ ಅವರಿಗೆ ಅನ್ಯಾಯಗೀಡು ಮಾಡ್ತಾ ಇರೋದ್ರಿಂದ ಅದರ ಪ್ರತಿಫಲ ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಇದು ತುಂಬ ಅಕ್ಷಮ್ಯ ಅಪರಾಧ. ದಯವಿಟ್ಟು ನೀವು ಏನು ಬಿಟ್ಟಿ ಬಾಕಿಗಳಂತ ಕೊಡ್ತಾ ಇದ್ದೀರಾ ಅವುಗಳನ್ನೆಲ್ಲ ಕಡಿತಗೊಳಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಬೇಕು. ರಸ್ತೆ ಚರಂಡಿಗಳು ಇಂಥವನ್ನ ಮಾಡಬೇಕು. ಇಲ್ಲಿನ ಅನುದಾನ ಬಂದ್ರೆ ತಾನೇ ರೋಡ್ನ ರಸ್ತೆಗಳು ಅಲ್ಲ ಇವಾಗ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಪ್ರತಿಯೊಂದು ಸುಂಕ ಎಲ್ಲ ತಗೊಂತಾ ಇದಾರಲ್ಲ. ಹೌದು. ಈ ನಗರಸಭೆ ಅಧ್ಯಕ್ಷರು ಏನಂತಾರೆ, ಇಲ್ಲಿನ ಶಾಸಕರು ಏನ್ ಹೇಳ್ತಾರೆ? ನಗರಸಭೆ ಅಧ್ಯಕ್ಷರು ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಅನುದಾನ ಬಂದ್ರೆ ತಾನೇನಪ್ಪ ನಾವು ಮಾಡೋದು, ಇಲ್ಲ ಅಂದ್ರೆ ಹೆಂಗಪ್ಪ ಮಾಡೋದು, ನಮ್ಗೆ ಅನುದಾನ ಇಲ್ದಿದ್ರೆ ನಾವ್ ಎಲ್ಲಿಂದ ತಂದು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಹೊಣೆ? ನಗರಸಭೆಗೂ ಸಾಮಾನ್ಯ ಸಭೆಗೆಲ್ಲ ಸರ್ಕಾರನೇ ಹೊಣೆ. ಆದ್ರಿಂದ ಸರ್ಕಾರ ಇದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಸಂಬಂಧಪಟ್ಟ ಶಾಸಕರಿಗೆ ಅವ್ರು ಕೇಳ್ತಕ್ಕಂಥ ಅನುದಾನ ಬಿಡುಗಡೆ ಮಾಡಿ ಅವ್ರ ಕಡೆಯಿಂದ ಕೆಲಸ ತಗೊಂಡ ಕೆಲಸ ಮುಖ್ಯಮಂತ್ರಿ ಮಾಡಬೇಕು. ಇದು ಅವ್ರದ್ದು ಡ್ಯೂಟಿ. ಹೆಸರು ನಾರಾಯಣ ಅಂತ. ಹಂಗೆ ಈ ರಸ್ತೆ ಹಿಂಗಾಗಿರೋದ್ಕ ನಿಮ್ಮ ಉದ್ದೇಶ ಏನು? ಎಷ್ಟು ತಿಂಗಳಿಂದ ಇದೆ? ಎಷ್ಟು ತಿಂಗಳಿಂದ ಇದೆ? ಹಾಂ, ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಹಾಂ, ಆ ಕಡೆನೂ ಗಾಡಿ ಈ ಕಡೆನೂ ಗಾಡಿ, ಟೂ ವೀಲರ್ಗಳಂತೂ ಭಾಳ ತೊಂದರೆ ಆಗ್ತೈತೆ. ನಮ್ಮ ಜನಪ್ರತಿನಿಧಿಗಳು ಏನೂ ಕ್ರಮ ತಗೊತಾ ಇಲ್ಲ, ಭಾಳ ತೊಂದರೆ ಆಗ್ತೈತೆ. ನಾವು ರೋಡ್ ಟ್ಯಾಕ್ಸು ಎಲ್ಲ ಕಟ್ತಾ ಇದ್ದೀವಿ, ಆದ್ರೂ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಅದೊಂದು ಅವರು ಮೊದಲು ಮುತುವರ್ಜಿ ತಗೊಂಡು ಎಲ್ಲ ರೋಡುಗಳನ್ನ ಸರಿ ಮಾಡಬೇಕು. ಅಲ್ಲ, ನೀವೇನು ಕೇಳಿದ್ರೆ ಸೊಬಗು ಏನು ಹೇಳ್ತಾರೆ ಅವರು? ನೀವು ಕೇಳಿದ್ರೆ ಏನು ಹೇಳ್ತಾರೆ? ಮಾಡ್ತೀವಿ ಅಂತಾರೆ, ಯಾರು ಗಮನ ತಗೊಳ್ತಾ ಇಲ್ಲ. ಶಾಸಕರಿಗೆ ಏನೋ ಹೇಳಿದ್ರೆ ಶಾಸಕರು ಕೇಳಿದ್ರು ಅವರು ಏನು ಕಿವಿ ಮೇಲೆ ಹಾಕೊಳ್ತಾ ಇಲ್ಲ. ನೀವು ನಗರಸಭೆ ಅಧ್ಯಕ್ಷರು ಅವರು ಅಷ್ಟೇ, ಆಯ್ತು ಮಾಡ್ತೀವಿ ಅಂತಾರೆ. ಬೇರೆ ಏನೇನೋ ಯಾವ್ಯಾವುದೋ ರೋಡ್ ಮಾಡ್ತಾರೆ. ಇಲ್ಲಿ ಮೇನ್ ರೋಡ್ ಇದು ಮಾಡ್ತಾ ಇಲ್ಲ. ಇದರಿಂದ ನಿಮಗೆ ಅನಾನುಕೂಲಗಳು ಯಾವ ಥರ ಆಗ್ತವೆ? ನಾನು ಮೊನ್ನೆ ನಾನೇ ಇಲ್ಲಿ ಸ್ಪಿಟ್ ಆಗಿ ಇದಾಯ್ತು, ಗಾಯ ಆಯ್ತು. ಗಾಯ ಆಗಿದೆಯಾ? ಇಲ್ಲಿ ಸ್ಥಳೀಕರು ಕೇಳಿದ್ರೆ MLA ಮೇಲೆ ಹೇಳ್ತಾರೆ, MLA ಕೇಳಿದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಇವ್ರಿಗೆ ಜವಾಬ್ದಾರಿ ಇಲ್ಲ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನ ಮಾಡಬೇಕು. ರವೀಂದ್ರ ಅಂತ ಹೆಸರು? ಹಾಂ ಸರ್, ಈ ರಸ್ತೆ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈ ರಸ್ತೆ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಅಧ್ವಾನ ಆಗೈತೆ. ಅವಾಗ ಸುಮ್ಮನೆ ಜಾತ್ರೆ ಆಗ್ತಾವ್ರೆ. ಆ ಜಾತ್ರೆ ಹಾಕಿದ್ದು ರಸ್ತೆ ಇಲ್ಲಲ್ಲ ಹೋಗಾಗಿದೆ. ಆದಷ್ಟು ಬೇಗ ಹೊಸದಾಗಿ ನವೀಕರಣಾಗಿ ರೋಡನ್ನ ಕಂಪ್ಲೀಟಾಗಿ ಉತ್ತಮವಾಗಿ ರೋಡ್ ಮಾಡಿಕೊಟ್ರೆ. ನೀವು ಡೈಲಿ ಓಡಾಡ್ತಿರಲ್ಲ, ನಿಮ್ಗೆ ಯಾವ ರೀತಿ ಇರೋ ರಸ್ತೆದು ಅನುಭವ? ಯಾವ ರೀತಿ ಅಂದರೆ, ಮಳೆ ಬಂದರೆ ನೀರೆಲ್ಲ ಐತೆ, ಗುಂಡಿ ಎಲ್ಲ ಐತೆ, ಏನು ಗೊತ್ತಾಗಲ್ಲ. ಸಣ್ಣ ಪುಟ್ಟ ಗಾಡಿಗಳು ಎಷ್ಟೋ ಜನ ಬಿದ್ದೋಗಿ ಕೈಕಾಲು ಮುರ್ಕೊಂಡಿರೋ ಉದಾಹರಣೆಗಳಿವೆ. ದಯಮಾಡಿ MLA ಅವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ರೋಡನ್ನ ಭಾಳ ಚೆನ್ನಾಗಿ ಮಾಡಿಕೊಡ್ಬೇಕು. ಕಾರಣ ಯಾಕೆಂದರೆ ಇವತ್ತು ಅಲಕಾಪಿ ರೋಡನ್ನು ಮಾಡ್ತಾವ್ರೆ, ಉತ್ತಮವಾಗಿ ಮಾಡ್ತಾವ್ರೆ, ಸಿಮೆಂಟ್ ರೋಡು. ಅದೇ ರೀತಿ ಈ ರೋಡನ್ನು ಸಿಮೆಂಟ್ ರೋಡ್ ಮಾಡಿ ಉತ್ತಮವಾಗಿ ಮಾಡಿಕೊಟ್ರೆ ಭಾಳ ಒಳ್ಳೇದು ಅಂತ ನಾವಂತೂ ಬಯಸ್ತೀವಿ. ತಮ್ಮ ಹೆಸರು? ಕಾಂತರಾಜ್ ಸರ್, ತಮ್ಮ ಹೆಸರು? ನಮ್ಮ ಹೆಸರು ತಮ್ಮೇಗೌಡ ಅಂತ. ಹಾಂ, ನಾವು ಇವಾಗ ಈ ರಸ್ತೆ ಬಗ್ಗೆ ಏನು ಹೇಳ್ತೀರಾ? ರಸ್ತೆ
ರಸ್ತೆ ಬಗ್ಗೆ ರಸ್ತೆ ಫುಲ್ ಹಾಳಾಗಿದೆ ಸರ್. ಹ್ಞೂ ಇಲ್ಲಿ ನಮ್ದು ಇಲ್ಲೇ ಆಫೀಸ್ ಎದುರುಗಡೆ ಇರೋದು. ಹ್ಞೂ ಬೇಜಾನ್ ಜನ ಬೀಳ್ತಾ ಇರ್ತಾರೆ. ಹಾಂ ಅವ್ರನ್ನೆಲ್ಲ ಎತ್ತಿ ನಾವು ಸುಮಾರು 2-3 ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ. ಹಾಂ ಹಾಂ ಇಲ್ಲಿ ಸ್ಥಳೀಯವಾದಂಥ ಶಾಸಕರು ಹಾಗೂ ನಗರಸಭೆಯವರು ಇಲ್ಲಿ ಗಮನ ಕೊಟ್ಟು ರೋಡ್ ಸರಿ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತೀವಿ.